ನಮಸ್ಕಾರ. ಸಮಯ. ಸಮಯದ ಬಗ್ಗೆ ನಮ್ಮೆಲ್ಲರಿಗೂ ಒಂದಲ್ಲ ಒಂದು ಯೋಚನೆಗಳಿರ್ತವೆ ಅಲ್ವಾ? ಇವತ್ತು ನಾವು ಸಮಯದ ಬಗ್ಗೆ ನಮ್ಮ ಗ್ರಹಿಕೆಯನ್ನೇ ಬದಲಾಯಿಸಬಹುದಾದ ಒಂದು ಆಳವಾದ ವಿಶ್ಲೇಷಣೆಯನ್ನ ನೋಡೋಣ. ನಾವು ಚರ್ಚಿಸಲಿರುವ ಈ ಎಲ್ಲಾ ವಿಚಾರಗಳು ಅಖಂಡ ಜ್ಯೋತಿಯ ನವೆಂಬರ್-ಡಿಸೆಂಬರ್ 2004ರ ಸಂಚಿಕೆಯಿಂದ ಸ್ಫೂರ್ತಿ ಪಡೆದಿದೆ. ಇದು ವೈಜ್ಞಾನಿಕ ಆಧ್ಯಾತ್ಮಿಕತೆ ಮತ್ತು ಜೀವನವನ್ನೇ ಬದಲಿಸೋ ಜ್ಞಾನಕ್ಕೆ ಹೆಸರುವಾಸಿ. ಸರಿ, ಹಾಗಿದ್ರೆ ಶುರು ಮಾಡೋಣ. ನೋಡಿ, ಈ ಒಂದು ವಾಕ್ಯದಲ್ಲೇ ಎಂತಹ ಆಳವಾದ ಅರ್ಥ ಅಡಗಿದೆ. ಜೀವನದ ಎಲ್ಲ ರಹಸ್ಯಗಳು ಸಮಯದ ಮಹತ್ವ ಮತ್ತು ಪವಿತ್ರತೆಯಲ್ಲಿ ಅಡಗಿವೆ ಅಂತ. ಅಂದ್ರೆ ಸಮಯ ಅಂದ್ರೆ ಕೇವಲ ಗಡಿಯಾರದ ಮುಳ್ಳುಗಳು ಟಿಕ್ ಟಿಕ್ ಅಂತ ಓಡೋದಷ್ಟೇ ಅಲ್ಲ, ಅದಕ್ಕೂ ಮೀರಿದ ಒಂದು ದೊಡ್ಡ ಶಕ್ತಿಯದು ಅನ್ನೋದು ಇದರಿಂದ ಸ್ಪಷ್ಟವಾಗುತ್ತೆ. ಇದೇ ನಮ್ಮ ಇವತ್ತಿನ ಚರ್ಚೆಯ ಕೇಂದ್ರಬಿಂದು. ಸಮಯವನ್ನ ಒಂದು ನದಿಯ ಹಾಗೆ ಕಲ್ಪಿಸ್ಕೊಳ್ಳೋಣ. ಒಂದು ನಿರಂತರವಾದ, ಎಲ್ಲಿಯೂ ನಿಲ್ಲದ, ಶಾಶ್ವತವಾದ ಪ್ರವಾಹ. ಹಾಗಿದ್ರೆ ನಮ್ಮ ಜೀವನ? ಅದು ಈ ನದಿಯಲ್ಲಿ ತೇಲುತ್ತಾ ಇರುವ ಒಂದು ದೋಣಿ ಇದ್ದ ಹಾಗೆ. ನೋಡಿ, ಈ ಒಂದು ರೂಪಕವೇ ಸಮಯದ ಜೊತೆಗಿನ ನಮ್ಮ ಸಂಬಂಧವನ್ನ ನಾವು ನೋಡೋ ರೀತಿಯನ್ನೇ ಸಂಪೂರ್ಣವಾಗಿ ಬದಲಿಸ್ಬಿಡುತ್ತೆ. ಈ ನದಿಯಲ್ಲಿ ಅಂದ್ರೆ ಈ ಸಮಯದ ಪ್ರವಾಹದಲ್ಲಿ ಬರೋ ಪ್ರತಿಯೊಂದು ಕ್ಷಣವೂ ಅಸಾಧಾರಣವಾದದ್ದು, ತುಂಬಾನೇ ವಿಶೇಷವಾದದ್ದು. ಯಾಕಂದ್ರೆ ಪ್ರತಿ ಕ್ಷಣವೂ ನಮಗೆ ಹೊಸ ಅವಕಾಶಗಳನ್ನು ತಂದ್ಕೊಡುತ್ತೆ. ಸುಖ, ದುಃಖ, ಯಶಸ್ಸು, ವೈಫಲ್ಯ ಎಲ್ಲವನ್ನೂ ಅನುಭವಿಸೋಕೆ ಒಂದು ವೇದಿಕೆ ಕಲ್ಪಿಸ್ಕೊಡುತ್ತೆ. ನಿಜ ಹೇಳ್ಬೇಕಂದ್ರೆ ಪ್ರತಿ ಕ್ಷಣವೂ ಒಂದು ಅಮೂಲ್ಯವಾದ ಉಡುಗೊರೆ ಇದ್ಹಾಗೆ. ಆದರೆ ಒಂದು ದೊಡ್ಡ ಸಮಸ್ಯೆ ಇದೆ. ಅದೇನಪ್ಪಾ ಅಂದ್ರೆ ನಮ್ಮಲ್ಲಿ ಹೆಚ್ಚಿನವರು ಮಾನಸಿಕವಾಗಿ ಒಂದು ರೀತಿ ನಿದ್ದೆ ಮಾಡ್ತಾ ಇದ್ದ ಹಾಗೆ. ಈ ಪ್ರವಾಹದಲ್ಲಿ ಸುಮ್ಮನೆ ತೇಲ್ಕೊಂಡು ಹೋಗ್ತಾ ಇರ್ತಾರೆ, ಚುಕ್ಕಾಣಿ ಇಲ್ಲದ ದೋಣಿಯ ಹಾಗೆ. ಇದು ಎಷ್ಟು ಅಪಾಯಕಾರಿ ಅನ್ನೋದ್ರ ಬಗ್ಗೆ ನಾವು ಯೋಚನೆ ಮಾಡಬೇಕಿದೆ. ಇಲ್ಲಿ ನೋಡಿ, ಎರಡು ರೀತಿಯ ಮನಸ್ಥಿತಿಗಳ ಬಗ್ಗೆ ಮಾತಾಡೋಣ. ಜ್ಞಾನಿಗಳು ಮತ್ತು ಸಾಮಾನ್ಯರು. ಜ್ಞಾನಿಗಳು ಯಾವಾಗ್ಲೂ ಜಾಗೃತರಾಗಿ ಎಚ್ಚರದಿಂದ ಇರ್ತಾರೆ. ಸಮಯವನ್ನ ತುಂಬಾನೇ ವಿವೇಚನೆಯಿಂದ ಬಳಸ್ಕೊಳ್ತಾರೆ. ಹಾಗಾಗಿ ಯಶಸ್ಸು ಅವರನ್ನ ಹಿಂಬಾಲಿಸುತ್ತೆ. ಇನ್ನೊಂದು ಕಡೆ ಸಾಮಾನ್ಯ ಜನರು ಮಾನಸಿಕವಾಗಿ ನಿದ್ದೆಯಿಲ್ಲಿದ್ದ ಹಾಗೆ. ಸಮಯ ಕೈಯಿಂದ ಜಾರಿ ಹೋಗೋದಕ್ಕೂ ಬಿಟ್ಬಿಡ್ತಾರೆ. ಅಷ್ಟೇ ಅಲ್ಲ, ತಮ್ಮತ್ರ ಈಗಾಗ್ಲೇ ಇರೋದನ್ನು ಕೂಡ ನಿಧಾನವಾಗಿ ಕಳೆದುಕೊಳ್ತಾರೆ. ಎಂಥ ದೊಡ್ಡ ವ್ಯತ್ಯಾಸ ಅಲ್ವಾ? ಹಾಗಾದ್ರೆ ನಮ್ಮ ಸಮಯವನ್ನ ಹಾಳು ಮಾಡೋ ಶತ್ರುಗಳು ಯಾರು? ಇಲ್ಲಿದೆ ನೋಡಿ. ಮೊದಲನೆಯದು ಅಸ್ತವ್ಯಸ್ತವಾದ ಜೀವನಶೈಲಿ, ಅಂದ್ರೆ ಯಾವುದಕ್ಕೂ ಒಂದು ಪ್ಲಾನ್ ಇಲ್ಲದಿರೋದು. ಎರಡನೆಯದು ನೆಗೆಟಿವ್ ಹ್ಯಾಬಿಟ್ಸ್ ಅಥವಾ ನಕಾರಾತ್ಮಕ ಅಭ್ಯಾಸಗಳು. ಹಾಗೂ ಮೂರನೆಯದು ಈ ಆಧುನಿಕ ಜೀವನದ ಓಟ, ಯಾವಾಗ್ಲೂ ಆತುರ, ಬಿಡುವೆಯಿಲ್ಲದ ವೇಗ. ಇದೆಲ್ಲವೂ ನಮ್ಮ ಯಶಸ್ಸಿನ ಅವಕಾಶಗಳನ್ನೇ ನಾಶ ಮಾಡ್ತವೆ. ಇಲ್ಲಾಂದ್ರೆ ಚಿಕ್ಕಪುಟ್ಟ ಕೆಲಸಗಳನ್ನು ಕೂಡ ಸುಮ್ನೆ ಕಾಂಪ್ಲಿಕೇಟ್ ಮಾಡ್ಬಿಡ್ತವೆ. ಹಾಗಾದ್ರೆ ಈ ಸಮಯ ಅನ್ನೋ ನದಿಯಲ್ಲಿ ನಮ್ಮ ಜೀವನದ ದೋಣಿಯನ್ನ ಸರಿಯಾದ ದಿಕ್ಕಿನಲ್ಲಿ ತೆಗೆದುಕೊಂಡು ಹೋಗೋದು ಹೇಗೆ? ಅದಕ್ಕಿರೋ ಉತ್ತರ ಒಂದೇ: ನಮ್ಮ ಮನಸ್ಸು. ಹೌದು, ಮನಸ್ಸೇ ನಮ್ಮ ದೋಣಿಯ ಚುಕ್ಕಾಣಿ. ಸಮಯದ ಮೇಲೆ ಹಿಡಿತ ಸಾಧಿಸೋಕೆ ಮನಸ್ಸಿನ ಮೇಲೆ ಹಿಡಿತ ಸಾಧಿಸೋದು ತುಂಬಾನೇ ಮುಖ್ಯ. ಇಲ್ಲಿ ನೋಡಿ, ಪ್ರಸಿದ್ಧ ಲೇಖಕ ಬ್ರಯನ್ ಲೂಕ್ ಸಿವಾಯ್ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ. ಸಮಯದ ಮುಳ್ಳುಗಳು ಮನಸ್ಸಿನ ಅಡಿಗಲ್ಲಿನ ಮೇಲೆ ಚಲಿಸುತ್ತವೆ. ಅಬ್ಬಾ, ಇದರರ್ಥ ನಮ್ಮ ಮನಸ್ಸು ಎಷ್ಟು ಜಾಗೃತವಾಗಿರುತ್ತೋ ಸಮಯವನ್ನ ಅಷ್ಟು ಫಲಪ್ರದವಾಗಿ ಬಳಸ್ಕೊಳ್ಬಹುದು. ಮನಸ್ಸು ಮತ್ತು ಸಮಯದ ನಡುವೆ ಒಂದು ನೇರವಾದ, ಬಲವಾದ ಸಂಪರ್ಕ ಇದೆ ಅನ್ನೋದನ್ನ ಇದು ಸ್ಪಷ್ಟಪಡಿಸುತ್ತೆ. ಈಗ ಇದನ್ನ ನಾವು ವಿಜ್ಞಾನದ ದೃಷ್ಟಿಯಿಂದ ನೋಡೋಣ. ಆಧುನಿಕ ನರವಿಜ್ಞಾನ ಕೂಡ ಇದನ್ನೇ ಹೇಳುತ್ತೆ. ನಮ್ಮ ಮೆದುಳಿನ ಎಡಭಾಗ ಸಮಯವನ್ನ ಅರ್ಥ ಮಾಡ್ಕೊಳ್ಳೋ, ನಿರ್ಣಯಿಸೋ ಕೆಲಸ ಮಾಡುತ್ತೆ. ಅದೇ ಬಲಭಾಗ ನಮ್ಮ ಕಲ್ಪನೆಗೆ, ಸೃಜನಾತ್ಮಕ ಯೋಜನೆಗೆ ಶಕ್ತಿ ಕೊಡುತ್ತೆ. ಅಂದ್ರೆ ಸಮಯವನ್ನ ಸರಿಯಾಗಿ ಮ್ಯಾನೇಜ್ ಮಾಡ್ಬೇಕಂದ್ರೆ ಮೆದುಳಿನ ಈ ಎರಡೂ ಭಾಗಗಳು ಒಟ್ಟಾಗಿ ಸಾಮರಸ್ಯದಿಂದ ಕೆಲಸ ಮಾಡೋದು ತುಂಬಾನೇ ಅವಶ್ಯಕ. ಇಲ್ಲಿ ಒಂದು ಅದ್ಭುತವಾದ ಸಂಗತಿ ಇದೆ. ವಿಜ್ಞಾನದ ಈ ಸಂಶೋಧನೆಗಳಿಗೂ ನಮ್ಮ ಪ್ರಾಚೀನ ಉಪನಿಷತ್ತುಗಳ ಜ್ಞಾನಕ್ಕೂ ಒಂದು ರೀತಿ ಕನ್ನಡಿ ಹಿಡಿದಾಗೇ ಇದೆ. ದೃಢವಾದ ಇಚ್ಛಾಶಕ್ತಿ ಮತ್ತು ಆಂತರಿಕ ಸಂಕಲ್ಪದಿಂದ ಸಮಯವನ್ನೇ ಬೇರೆ ರೀತಿ ಅನುಭವಿಸಬಹುದು ಅಂತ ನಮ್ಮ ಪೂರ್ವಜರು ಸಾವಿರಾರು ವರ್ಷಗಳ ಹಿಂದೆಯೇ ಹೇಳಿದ್ರು. ಇವತ್ತು ವಿಜ್ಞಾನ ಅದನ್ನೇ ಸಾಬೀತು ಮಾಡ್ತಾ ಇದೆ. ಹಾಗಾಗಿ ನಾವು ಅರ್ಥ ಮಾಡ್ಕೊಳ್ಬೇಕಾದ ಪ್ರಮುಖ ವಿಷಯ ಅಂದ್ರೆ, ಮನಸ್ಸಿನ ಮೇಲೆ ಪಾಂಡಿತ್ಯ ಸಾಧಿಸಿದ್ರೆ ಸಮಯದ ಮೇಲೂ ಪಾಂಡಿತ್ಯ ಸಾಧಿಸಬಹುದು. ಇದು ವೈಜ್ಞಾನಿಕ ಮತ್ತು ಆಧ್ಯಾತ್ಮಿಕ ಎರಡೂ ದೃಷ್ಟಿಕೋನಗಳನ್ನ ಒಂದುಗೂಡಿಸೋ ಒಂದು ಮೂಲಭೂತ ಸತ್ಯ. ಸರಿ, ಇಷ್ಟೊತ್ತು ನಾವು ಸಿದ್ಧಾಂತದ ಬಗ್ಗೆ, ಏಕೆ ಅನ್ನೋ ಪ್ರಶ್ನೆಗೆ ಉತ್ತರ ಹುಡುಕಿದ್ವಿ. ಈಗ ಪ್ರಾಯೋಗಿಕವಾಗಿ ಹೇಗೆ ಅನ್ನೋದ್ರ ಕಡೆಗೆ ಹೋಗೋಣ. ನಮ್ಮ ಜೀವನದ ದೋಣಿಯನ್ನ ಸರಿಯಾಗಿ ಮುನ್ನಡೆಸೋಕೆ ಬೇಕಾಗಿರೋ ಟೂಲ್ಸ್ ಅಂದ್ರೆ ಸಾಧನಗಳು ಯಾವುವು?
ಟೈಮ್ ಮ್ಯಾನೇಜ್ಮೆಂಟ್ ಎಕ್ಸ್ಪರ್ಟ್ ರಾಬರ್ಟ್ ರೋಸೆಕ್ ಒಂದು ಸಿಂಪಲ್ ಆದ್ರೂ ತುಂಬಾನೇ ಪ್ರಮುಖವಾದ ವಿಷಯವನ್ನ ನೆನಪಿಸ್ತಾರೆ. ಜಗತ್ತಿನಲ್ಲಿ ಪ್ರತಿಯೊಬ್ಬರಿಗೂ ದಿನಕ್ಕೆ ಸಿಗೋದು 24 ಗಂಟೆಗಳು ಮಾತ್ರ. 1 ಸೆಕೆಂಡ್ ಹೆಚ್ಚೂ ಇಲ್ಲ, 1 ಸೆಕೆಂಡ್ ಕಡಿಮೆನೂ ಇಲ್ಲ. ಇದೇ ನೋಡಿ ನಮ್ಮ ಜೀವನ ಅನ್ನೋ ಕಟ್ಟಡ ಕಟ್ಟೋಕೆ ಸಿಕ್ಕಿರೋ ಕಚ್ಚಾ ಸಾಮಗ್ರಿ. ಹಾಗಿದ್ರೆ ಸಮಯ ನಿರ್ವಹಣೆ ಅಂದ್ರೆ ಏನು? ತುಂಬಾನೇ ಸರಳವಾಗಿ ಹೇಳೋದಾದ್ರೆ, ನಮ್ಮ ಪರಿಸ್ಥಿತಿಗೆ ತಕ್ಕ ಹಾಗೆ ನಮ್ಮ ಸಮಯವನ್ನ ಸರಿಯಾಗಿ ಮತ್ತು ಒಂದು ಉದ್ದೇಶ ಇಟ್ಕೊಂಡು ಬೆಳೆಸ್ಕೊಳ್ಳೋದೇ ಸಮಯ ನಿರ್ವಹಣೆ. ಇದನ್ನ ಸಾಧಿಸೋಕೆ 4 ಮುಖ್ಯವಾದ ಆಧಾರ ಸ್ತಂಭಗಳಿವೆ. ಮೊದಲನೇದು ಆದ್ಯತೆಗಳನ್ನ ಸ್ಪಷ್ಟವಾಗಿ ಗುರುತಿಸ್ಕೊಳ್ಳೋದು. ಅಂದ್ರೆ ಯಾವ ಕೆಲ್ಸ ಮೊದಲು, ಯಾವುದು ಆಮೇಲೆ ಅನ್ನೋದು ಗೊತ್ತಿರ್ಬೇಕು. ಎರಡನೇದು ಒಂದು ವ್ಯವಸ್ಥಿತವಾದ ವೇಳಾಪಟ್ಟಿ. ಮೂರನೇದು ವೈಯಕ್ತಿಕ ಜವಾಬ್ದಾರಿ. ಇದು ನನ್ನ ಸಮಯ, ನನ್ನ ಜವಾಬ್ದಾರಿ ಅನ್ನೋ ಅರಿವು. ಹಾಗೂ ಕೊನೆಯದಾಗಿ 4ನೇದು ಅಂದುಕೊಂಡಿದ್ದನ್ನ ಶಿಸ್ತಿನಿಂದ ಮಾಡಿ ಮುಗ್ಸೋದು. ಇವಿಷ್ಟಿದ್ರ ಸಾಕು, ಸಮಯ ನಿರ್ವಹಣೆ ಕಷ್ಟವೇ ಅಲ್ಲ. ಸರಿ, ನಾವು ಎಲ್ಲಿವರೆಗೂ ಚರ್ಚೆ ಮಾಡಿದ್ದ ಎಲ್ಲಾ ವಿಷಯಗಳನ್ನ ಒಟ್ಟು ಸೇರಿಸಿದಾಗ ನಮ್ಗೆ ಜೀವನದ ನಿಜವಾದ ಕಲೆ ಏನು ಅಂತ ಅರ್ಥವಾಗೋಕೆ ಶುರುವಾಗತ್ತೆ. ಇದು ಕೇವಲ ಟೈಮ್ ಟೇಬಲ್ ಹಾಕಿ ಕೆಲ್ಸ ಮುಗ್ಸೋದಲ್ಲ, ಇದಕ್ಕೂ ಮಿಗಿಲಾಗಿ ಒಂದು ಅರ್ಥಪೂರ್ಣ ಜೀವನವನ್ನ ಹೇಗೆ ನಡೆಸೋದು ಅನ್ನೋದು. ಸಂಶೋಧಕಿ ಡ್ರೂ ಸ್ಕಾಟ್ ಅವರ ಈ ಮಾತನ್ನ ಕೇಳಿ. ಯಾರು ತಮ್ಮ ಮನಸ್ಸಿನ ಹುಟ್ಟನ್ನು ಒಬ್ಬ ಪರಿಣತ ದೋಣಿಗನ ಹಾಗೆ ನಿಭಾಯಿಸುತ್ತಾರೋ ಅವರೇ ತಮ್ಮ ಜೀವನದ ದಿಕ್ಕನ್ನು ನಿರ್ಧರಿಸುತ್ತಾರೆ. ನೋಡಿ, ಸುಮ್ನೆ ಪ್ರವಾಹದಲ್ಲಿ ತೇಲಿ ಹೋಗೋದಕ್ಕೂ ನಾವೇ ಚುಕ್ಕಾಣಿ ಹಿಡಿದು ದೋಣಿ ನಡೆಸೋದಕ್ಕೂ ಇರೋ ದೊಡ್ಡ ವ್ಯತ್ಯಾಸವನ್ನ ಈ ಮಾತು ಎಷ್ಟು ಸುಂದರವಾಗಿ ವಿವರಿಸುತ್ತೆ. ಇಲ್ಲಿ ಇನ್ನೊಂದು ಮುಖ್ಯವಾದ ವಿಷಯ, ಸಮಯವನ್ನ ಸರಿಯಾಗಿ ಬಳಸೋದು ಅಂದ್ರೆ ಬರೀ ಆಫೀಸ್ ಕೆಲ್ಸ ಮುಗಿಸೋದಲ್ಲ. ನಮ್ಮ ಆಲೋಚನೆಗಳು, ನಮ್ಮ ಗುಣನಡತೆ, ನಮ್ಮ ಕುಟುಂಬ, ಸಮಾಜ ಹಾಗೂ ನಮ್ಮ ಕೆಲಸ ಇವೆಲ್ಲವನ್ನೂ ಒಟ್ಟುಗೂಡ್ಸಿ ಒಂದು ಸಮತೋಲಿತ ಜೀವನವನ್ನ ರೂಪಿಸ್ಕೊಳ್ಳೋದು. ಕೊನೆಯದಾಗಿ ಒಂದು ಪ್ರಶ್ನೆ, ನಮ್ಮ ಜೀವನವನ್ನ ನಾವು ಪ್ರಜ್ಞಾಪೂರ್ವಕವಾಗಿ ಮುನ್ನಡೆಸ್ತಿದೀವೆಯಾ ಅಥವಾ ಸುಮ್ನೆ ಸಮಯದ ಜೊತೆ ತೇಲ್ಕೊಂಡೋಗ್ತಿದ್ದೀವೆಯಾ? ಈ ಸಮಯ ಅನ್ನೋ ಮಹಾನದಿಯಲ್ಲಿ ನಮ್ಮ ಪಾತ್ರ ಏನು ಅನ್ನೋದನ್ನ ನಾವೇ ನಿರ್ಧರಿಸ್ಬೇಕು. ಈ ಬಗ್ಗೆ ಒಮ್ಮೆ ಯೋಚ್ನಿಸೋಣ.